ಮೈಸೂರಿನಲ್ಲಿ ವಿದ್ಯಾಭ್ಯಾಸ, ಪ್ಯಾರಿಸ್ನಲ್ಲಿ ಪ್ರೀತಿ ಪ್ರೇಮ. ಮದುವೆ ಫಿಕ್ಸ್ ಆಗುತ್ತಿದ್ದಂತೆ ಭಾವಿ ಮಾವನ ಬಳಿ ವರದಕ್ಷಿಣೆಗಾಗಿ ಡಿಮ್ಯಾಂಡ್. 50 ಲಕ್ಷ ಕ್ಯಾಶ್, ಅರ್ಧ ಕೆಜಿ ಚಿನ್ನ, ಬೆನ್ಸ್ ಕಾರ್ ಬೇಕಂತೆ ಈ ಧನ ಪಿಶಾಚಿಗೆ. ವರದಕ್ಷಿಣೆ ಕೊಡಲು ನಿರಾಕರಿಸಿದ್ದಕ್ಕೆ ಮಂಟಪದಿಂದಲೇ ಎಸ್ಕೇಪ್ ಆದ ವರ. ಪ್ರೀತಿ ಹೆಸರಲ್ಲಿ ಅಮಾಯಕಿಗೆ ವಂಚಿಸಿದ ಶೋಕಿಲಾಲ. ಈಗಿನ ಕಾಲದ ಹಲವು ಮಕ್ಕಳಿಗೆ ತಂದೆ ತಾಯಿಯ ಕಷ್ಟ ಅರಿತುಕೊಳ್ಳುವ ಬುದ್ಧಿ ಕಡಿಮೆ. ತಂದೆ ತಾಯಿ ಮಾಡಿದ ತ್ಯಾಗ ಮರೆಯುವ ಮಕ್ಕಳೇ ಈಗಿನ ಕಾಲದಲ್ಲಿ ಹೆಚ್ಚಾಗಿದ್ದಾರೆ. ಅಲ್ಲದೆ ಮದುವೆ ಸಂಸಾರವೆಂದರೆ ಮಕ್ಕಳಾಟವಾಗಿ ಬಿಟ್ಟಿದೆ. ಸಿನಿಮಾ ಸೀರಿಯಲ್ ರೀತಿ ಮದುವೆ ಮಂಟಪದಲ್ಲಿ ಹೈಡ್ರಾಮಾ ನಡೆಯುವುದು ಕಾಮನ್ ಆಗಿ ಬಿಟ್ಟಿದೆ. ಅದೇ ರೀತಿ ಬೆಂಗಳೂರಿನಲ್ಲೊಂದು ಘಟನೆ ನಡೆದಿದ್ದು, ಹಳದಿ ಶಾಸ್ತ್ರ, ನಾಂದಿ, ಮೆಹಂದಿ ಶಾಸ್ತ್ರ ಎಲ್ಲವೂ ಮುಗಿದ ಬಳಿಕ ಮದುವೆ ದಿನವೇ ವರ ಮಂಟಪದಿಂದ ಎಸ್ಕೇಪ್ ಆಗಿದ್ದಾನೆ. ಈತನ ಈ ಹುಚ್ಚಾಟಕ್ಕೆ ಕಾರಣವೇನು ಅಂದ್ರೆ, ವಧುವಿನ ಅಪ್ಪನ ಬಳಿ ಈತ ವರದಕ್ಷಿಣೆಗಾಗಿ ಡಿಮ್ಯಾಂಡ್ ಮಾಡಿದ್ದ. ಆದ್ರೆ ಮಾವ ಮಾತ್ರ ಖಡಾಖಂಡಿತವಾಗಿ ಮದುವೆ ಬೇಕಾದ್ರೆ ಮಾಡಿಸೋಣ, ವರದಕ್ಷಿಣೆ ಎಲ್ಲ ಕೊಡಕ್ಕಾಗಲ್ಲ ಎಂದಿದ್ದಾರೆ. ಇದೇ ಸೇಡಿಗೆ ವರ ಈ ರೀತಿ ಮದುವೆ ಮಂಟಪದಿಂದಲೇ ಎಸ್ಕೇಪ್ ಆಗಿದ್ದಾನೆ. ಇನ್ನು ಇದು ಅಪ್ಪ ಅಮ್ಮನ ಒತ್ತಾಯಕ್ಕೆ ಮದುವೆಯಾಗಿದ್ದಲ್ಲ, ಬದಲಾಗಿ ಲವ್ ಮ್ಯಾರೇಜ್ ಆಗಬೇಕಿತ್ತು. ವಧೂವರ ಇಬ್ಬರು ಮೈಸೂರಿನಲ್ಲೇ ಓದಿ ಪ್ಯಾರಿಸ್ನಲ್ಲಿ ಕೆಲಸಕ್ಕೆ ಸೇರಿದ್ರು. ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ ಒಂದೇ ಕಡೆ ಕೆಲಸಕ್ಕೆ ಸೇರಿದಾಗ ಅಲ್ಲಿ ಮತ್ತೆ ಸ್ನೇಹವಾಗಿ ಸ್ನೇಹ ಪ್ರೀತಿಗೆ ತಿರುಗಿದೆ. ಪ್ಯಾರಿಸ್ನಲ್ಲಿ ಪ್ರಣಯ ಪಕ್ಷಿಗಳು ಓಡಾಡಿ ಮನೆಯವರನ್ನ ಒಪ್ಪಿಸಿ ಮದುವೆಗೆ ತಯಾರಾಗಿದ್ರು. ಆದರೆ ವಧುವಿನ ಅಪ್ಪನ ಬಳಿ ವರ 50 ಲಕ್ಷ ರೂಪಾಯಿ ಕ್ಯಾಶ್, ಅರ್ಧ ಕೆಜಿ ಚಿನ್ನ, ಒಂದು ಬೆನ್ಸ್ ಕಾರ್ ಬೇಕು ಎಂದು ಡಿಮ್ಯಾಂಡ್ ಇಟ್ಟಿದ್ದಾನೆ. ವಧುವಿನ ಅಪ್ಪ ಈ ಲವ್ ಮ್ಯಾರೇಜ್ ಒಪ್ಪಿಕೊಂಡಿದ್ದೇ ದೊಡ್ಡದು. ಅಂಥದ್ರಲ್ಲಿ ಇವನ ಡಿಮ್ಯಾಂಡ್ ಒಪ್ತಾರಾ? ಖಂಡಿತವಾಗಿಯೂ ಈ ಡಿಮ್ಯಾಂಡ್ ಅನ್ನು ತಳ್ಳಿ ಹಾಕಿದ್ದಾರೆ. ಅಂತೂ ಇಂತೂ ವರದಕ್ಷಿಣೆ ಇಲ್ಲದೆ ಮದುವೆಯಾಗುತ್ತೇವೆ ಎಂದು ಇಬ್ಬರ ಕಡೆಯವರು ಒಪ್ಪಿ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ರು. ವಧುವಿನ ಅಪ್ಪ ಗಾಂಧಿನಗರದ ಮ್ಯಾರೇಜ್ ಹಾಲ್ನಲ್ಲಿ ಮದುವೆ ಫಿಕ್ಸ್ ಮಾಡಿದ್ದರು. ಸಂಬಂಧಿಕರಿಗೆ, ಬಂಧು ಬಾಂಧವರಿಗೆ ವೆಡ್ಡಿಂಗ್ ಕಾರ್ಡ್ ಕೂಡ ಕೊಟ್ಟಾಗಿತ್ತು. ಮದುವೆಗೆ ಲಕ್ಷ ಲಕ್ಷ ಖರ್ಚು ಮಾಡಿದ ಬಳಿಕವೂ ವರನ ಸಂಬಂಧಿಕರು ಬಂದು ಮತ್ತೆ ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ದಾರಂತೆ. ಮದುವೆಗೆ ಲಕ್ಷ ಲಕ್ಷ ಹಣ ಖರ್ಚಾಗಿದೆ, ಇಷ್ಟು ವರದಕ್ಷಿಣೆ ಕೊಡಲಾಗುವುದಿಲ್ಲವೆಂದು ವಧುವಿನ ತಂದೆ ಹೇಳಿದ್ದಾರೆ. ಖುಷಿಯಾಗಿ ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಸಂಗೀತ್ ಎಲ್ಲವೂ ನಡೆದಿತ್ತು. ಆದರೆ ಮದುವೆ ದಿನವೇ ವರ ಮಂಟಪದಿಂದ ಕಾಲ್ಕಿತ್ತಿದ್ದಾನೆ. ಇದೀಗ ವಧುವಿನ ಕಡೆಯವರು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ವರ ಹಾಗೂ ಆತನ ಅಪ್ಪ ಅಮ್ಮನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅಲ್ಲದೆ ಪ್ಯಾರಿಸ್ನಲ್ಲಿದ್ದಾಗ ವರ ವಧುವಿಗೆ ಮದುವೆಯಾಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆಂದು ಆರೋಪಿಸಲಾಗಿದೆ. ಒಟ್ಟಾರೆಯಾಗಿ ಧನ ಪಿಶಾಚಿ ವರ ಅಮಾಯಕ ಹೆಣ್ಣು ಮಗಳ ಜೀವನದಲ್ಲಿ ಆಟವಾಡಿದ್ದಾನೆ. ಇಂಥವರನ್ನ ಪೊಲೀಸರು ಸುಮ್ಮನೆ ಬಿಡದೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ನೀಡಬೇಕು ಎಂದು ನೆಟ್ಟಿಗರು ಆಗ್ರಹಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.